ಕಟ್ಕೊಂಡು ಏನ್ ಅಲ್ಲ ಅಮ್ಮ ಅವಳು ಯಾರೋ ಏನಕ್ಕಮ್ಮ ಫೋನ್ ಮಾಡಬೇಕು ತುಂಬಾ ಜನ ಅವ್ರೆ ಮಾಡ್ಲಾ ನಾನು ಫೋನ್ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲಿನಿ ಮುತ್ತುರಾಜ್ ಯೂಟ್ಯೂಬ್ ಚಾನಲ್. ಒಂದು ಬೆಚ್ಚನೆ ಗೂಡಿರಲು ಬೆಚ್ಚಕ್ಕೆಷ್ಟು ಹೊನ್ನಿರಲು ಇಚ್ಛೆ. ಗೈಸ್, ಇವತ್ತು ನಮ್ಮ ಅತ್ತೆಗೆ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅವರಿಲ್ಲ, ಏನೋ ಐಟಮ್ ತೊಗೊಂಬರೋಕ್ಕೆ ಅಂತ ಅಂಗಡಿಗೆ ಹೋಗಿದ್ದಾರೆ. ಇವಾಗಿಲ್ಲ ಗೈಸ್, ಬಿರಿಯಾನಿ ಮಾಡ್ತಾಯಿದ್ವಿ. ಬಿರಿಯಾನಿ ಬ್ಲಾಗ್ ನಿಮಗೆ ಬರುತ್ತೆ. ಅದೇ ದಿನ ನಾವು ಇದನ್ನು ಪ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇರೋದು. ಅವ್ರು ಇರಲ್ಲ ಗೈಸ್, ಯಾವಾಗಾದರೂ ಮಾಡೋಣ ಅಂತ ಹೇಳಿದ್ರೆ, ಅದಕ್ಕೆ ಇವತ್ತೇ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಏನಂದರೆ ನಮ್ಮ ಹಸ್ಬೆಂಡ್ಗೆ ಯಾರ್ದೋ ಹುಡುಗಿದ ಫೋನ್ ಬರುತ್ತೆ. ಅದು ನಂಗೆ ಗೊತ್ತಿರುತ್ತೆ ಈ ಥರ ಮಾಡ್ತಾಯಿದ್ದಾನೆ ಅಂತ ನಮ್ಮ ಅತ್ತೆ ಹತ್ರ ಶೇರ್ ಮಾಡ್ಕೊತೀನಿ. ನೋಡೋಣ ಅವ್ರು ಯಾವ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾರೆ, ಯಾರಿಗೆ ಏನು ಬುದ್ಧಿ ಹೇಳ್ತಾರೆ ಏನು ಅನ್ನೋದನ್ನ ಈ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ನೋಡಿ, ಎಲ್ಲರೂ ಕೇಳ್ತಿರ್ತೀರ ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತ. ನೋಡೋಣ, ಫಸ್ಟು ಪ್ರ್ಯಾಂಕ್ ವಿಡಿಯೋ ನಮ್ಮ ಅತ್ತೆ ಜೊತೆನೇ ಮಾಡ್ತಾಯಿದ್ದೀವಿ. ಹೆಂಗಿರುತ್ತೆ ಏನು ಅಂತ ಕಂಪ್ಲೀಟ್ ವ್ಲಾಗ್ ನೋಡಿ. ನಿಮಗೆ ಇಷ್ಟ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಓಕೆನಾ? ಓಕೆ, ಹೇಳಿ. ಇಲ್ಲ, ಇವತ್ತು ಭಾನುವಾರ ಅಲ್ಲ, ಕೆಲಸ. ಯಾರದು ಫ್ರೆಂಡು? ಮನೆಯವರು ಇಲ್ಲೇ ಅವ್ರೆ. ಏನು ಹುಡುಗಿ ಹೆಸರು ಬರ್ತೈತೆ? ಏನು ಹುಡುಗಿ ಹೆಸರು ಬರ್ತೈತೆ? ಸರಿ ಆಯ್ತು, ಮಾಡ್ತೀನಿ. ಮನೆ ಮನೆ. ಯಾರು ಅದು? ಅನು ಮಟನ್ ಗೊಜ್ಜಾರ ಮಾಡಲ, ಇದು ಮಸಾಲೆ ಹೊಡ್ಸಾಕ್ಬಿಟ್ಟು ಚೆನ್ನಾಗಿರುತ್ತೆ. ಹಂಗೆಲ್ಲ ಕಟ್ ಮಾಡಕ್ಕೆ ಯಾರು ಅದು? ಯಾರಿಲ್ಲ ಫ್ರೆಂಡ್. ನೋಡಿ, ಯಾರೋ ಹುಡುಗಿ. ಯಾರೇ ನೋಡು, ಫೋನ್ ಮಾಡ್ತಾನೆ. ಅವ್ರೆ ಯಾರು? ಸಿಗ್ತೀನಿ. ಯಾರಿಲ್ಲ, ಸಿಗ್ತೀನಿ. ತಲ್ಲ ನನ್ನ ಮಗನು ಪ್ರಾಮಿಸ್ ಅಂತ ಹುಡುಗಿನೇ ಮಾತಾಡಿದ್, ನಾನೇ ಕೇಳಿಸ್ಕೊಂಡಿದ್ದೀನಿ. ಯಾರು? ನನ್ನ ಫ್ರೆಂಡ್ ಕಾಣಕ. ಫ್ರೆಂಡ್ ಆದ್ರೆ ಏನಕ್ಕೋ ಹುಡುಗಿ ನಂಬರ್ ಎಲ್ಲ ಏನಕ್ಕೆ ಇಟ್ಕೋಬೇಕು? ನಾನು ಹಂಗೆ ಹುಡುಗರ ಜೊತೆ ಮಾತಾಡ್ತೀನ. ಸಿಗ್ತೀನಿ ಅಂತ ಏನು ಕೇಳ್ತಾ ಇದೀಯಾ? ಅಲ್ಲ, ಸಿಗ್ತೀನಿ ಅಂತ ಎಲ್ಲ ಹೇಳ್ದೆ ನಾನು. ನೀನ್ ಇವಾಗ ಸಿಗ್ತೀನಿ ಅಂತಾನೆ ಹೇಳಿದ್ದು. ಅಲ್ಲಿ ರೆಕಾರ್ಡಿಂಗ್ ಅದೇ ನೋಡಂಗ್ ರೆಕಾರ್ಡಿಂಗ್ ಇಲ್ಲ. ಮೈಕ್ ತೆಗಿಯೋ, ಬಾಯಿ ಮುಚ್ಕೊಂಡು ಮೈಕ್ ತೆಗಿ. ಲೇ, ನನಗೇನು ಕೇಳಿಸಿಲ್ವೇ ನಾನು ಮಾತಾಡಿದ್ದು? ನಿಮ್ದೇ ಊಟ ಮಾಡೋಣ ಅಂತ ಬಂದ್ರೆ ಸಾಯ್ತಾರೆ. ಊಟ ಮಾಡಬೇಡ ಅಂತ ಹೇಳಿಲ್ಲ ನಾನು. ಯಾವನ ಜೊತೆನಾರ ಮಾತಾಡಿದ್ರೆ ಹಂಗೆ ಇರ್ತೀಯಾ? ಯಾರ ಜೊತೆ ಮಾತಾಡ್ದೆ ಅಂತ ಹಿಂಗ್ ಆಡ್ತಿದ್ಯಾ? ಅಲ್ಲ, ಈ ಹುಡುಗಿ ನಂಬರ್ ಏನಕ್ಕಮ್ಮ ಕೊಡ್ಬೇಕು? ಅಲ್ಲಿ ಕಸ್ಟಮರ್ ಬರೋವೇನಕ್ಕ? ಕಸ್ಟಮರ್ ಹುಡುಗಿ ನಂಬರು ನನಗೆ ನಂಬರ್ ತಗೊಳ್ಳಿ ಸಿಗ್ತೀನಿ ಅಂತಾರಮ್ಮ. ಅಮ್ಮ ಇವಾಗೇನು ಮಾಡಿಲ್ಲ ಹುಡುಗಿ. ಆ ಹುಡುಗಿ ನಂಬರ್ ನಾನು ನೋಡಿದ್ದೀನಿ. ಅವನಿಗೆ ಡಿಲೀಟ್ ಮಾಡೋಕ್ಕೂ ಬರಲ್ಲ. ನೋಡಿದ್ದೀನಿ, ಕುತ್ಕೊಳ್ಳೋ. ಇವಾಗ ಡಿಲೀಟ್ ಮಾಡಿದ್ಯಾ? ಲೇ, ನಾನೇನು ಗುಗ್ಗುನೇನೋ? ಯಾರ ಜೊತೆನೂ ಮಾತಾಡಂಗಿಲ್ಲ ನಾನು. ಏನ್ ಸಾವ್ಸ ಐತಳೆ ಇವಳು. ಕಸ್ಟಮರ್ ಕಣಕ. ಅಮ್ಮ ಕಸ್ಟಮರ್ ಹುಡುಗಿ ಏನಕ್ಕಮ್ಮ? ಇವಳು ಹುಡುಗಿರ್ ಬರ್ತಾರಮ್ಮ ಕಟ್ಟಿಂಗ್ ಮಾಡಿಸ್ಕೊಳಕ್ಕೆ ಅಂಗಡಿಗೆ. ಬನ್ನಿ ಅಂದಿಲ್ಲ ಅವನು. ಸಿಗ್ತೀನಿ, ಬುಧವಾರ ಸಿಗ್ತೀನಿ ಅಂತೆ. ಹುಡ್ಗ ಅಂತ ಅನ್ಕೊಂಬಿಟ್ಟವನು. ಅವನು ವಾಯ್ಸ್ ಮಾತಾಡಿದ್ದು ಹುಡ್ಗ ಅನ್ಕೊಂಬಿಡ್ತಾರೆ ಅಂತ. ನನಗೇನು ಕಿವಿ ಗಾಗಿನ ನಾನು ಕಿವಿ ಕೇಳಿಸ್ದೇ ಇರೋ ಅಷ್ಟು. ಲೇ, ಇವಳು ಆಡ್ತಾಳೆ ಸಾಯ್ತಾಳೆ ಇವಳು ಅಂತ ಕೇಳ್ತೀನಿ. ಅಲ್ಲ ಕಣಮ್ಮನೆ, ನಿಜ ಒಪ್ಕೊಳ್ಳೋ. ನನ್ನನ್ನು ಏನಕ್ಕೆ ಕೆಟ್ಟೋಳು ಮಾಡ್ತೀಯಾ? ನಾನ್ ಕೆಟ್ಟೋಳು, ನಾನು ಅನುಮಾನ ಪಡೋ ತರ ಅನ್ಸ್ತದೆ. ನಿಜ ಪಡ್ತಾ ಇರೋದು ನೀನೇ, ಸಾಯ್ತಾ ಇರೋದಿಲ್ಲ. ನೀನ್ ಇವಾಗ ಮಾತಾಡಿಲ್ವಾ? ಬುಧವಾರ ಮಾಡ್ಕೊಡ್ತೀನಿ ಅಂದಿಲ್ಲ ಅಮ್ಮ. ಅವನು ಸಿಗ್ತೀನಿ ಅಂದಿದ್ದು. ಅಲ್ಲ ಅಮ್ಮ, ಎತ್ತಿದ ತಕ್ಷಣ ನಮ್ಮ ಮಿಸ್ಸಸ್ ಇಲ್ಲೇವ್ರೆ ಅಂತಾರ. ಹಂಗೇನಕ್ಕಮ್ಮ ಅನ್ಬೇಕು? ತಪ್ಪು ಮಾಡೋರು ತಾನೆ. ಹಂಗೆ ಫಸ್ಟ್ ಎತ್ತಿದ ತಕ್ಷಣ ಯಾರಿಗಾರು ಕಸ್ಟಮರ್ ನಮ್ಮ ಮಿಸ್ಸಸ್, ಅವ್ರ ಮಿಸ್ಸಸ್ನ ಕೇಳ್ತಾರ ಅವರು ಕಸ್ಟಮರು. ಎಂತ ಗೊತ್ತಾ, ನಾನು ಅವತಾರ ಅಲ್ಲ, ಸಕ್ಕತ್ತಾಗಿ ನಾಟಕ ಮಾಡ್ತಾ ಇದ್ದೆ ಬಿಡು.
ಇವ್ರು ಹೇಳ್ತಾಳೆ ಅಂತ ಕೇಳ್ತೀನಕ್ಕ, ನೀನು ಹಂಗೆ ಕಿಸ್ಕೊಂಡು ನಿಂತ್ಕೋತಿಯಲ್ಲಕ್ಕ. ಇವ್ರು ಹೇಳ್ತಾಳೆ ಸಾಯಿ. ನೋಡೋಣ ನೀನು ಅಲ್ಲಿ ನೋಡೋಣ ಫಸ್ಟ್. ನೀನು ಅಲ್ಲಿ ನೋಡ್ಬಿಟ್ಟಣ ಕಿಸ್ಕೊಂಡು ನಿಂತ್ಕೋತಿಯ. ಯಾರಿಗಾರ ನಂಬರ್ ಕೊಟ್ಬಿಟ್ಟು ಹತ್ರಕ್ಕೆ ಬಂದು ನೀನು ಅಲ್ಲಿ ನೋಡ್ಬಿಟ್ಟು ಓಡಾಬಿಟ್ಟಾಳು ಫಸ್ಟು. ಮಾಡೋಳೆ ಅವಳು ಸಿಕ್ಕಾಪಟ್ಟೆ ಎಷ್ಟೊಂದ್ಸಲ ಫೋನ್ ಮಾಡೋಳೆ. ನಾನೇ ನೋಡಿದ್ದೀನಿ ನಾನು ಟ್ರ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿಲ್ವ ಅವ್ನ ಫೋನ್ನ. ಎಷ್ಟು ಸಲ ನಂಬರ್ಗೆ ಫೋನ್ ಹೋಗೈತೆ ಗೊತ್ತಾ? ಯಾವತ್ತು ಕಣೆ ಹೆಂಗ್ ಮಾತಾಡ್ತಾನೆ. ನಾನು ಹಂಗೆ ಮಾಡಿದ್ರೆ ನಾನು ಹಂಗೆ ಮಾಡಿದ್ರೆ ನೀವ್ ಯಾರು ಕೇಳಂಗಿಲ್ಲ. ಇವ್ರು ಏನಕ್ಕ ಇರುತ್ತೆ, ಹೆಂಗಕ್ಕ ಇರುತ್ತೆ? ಕಸ್ಟಮರ್ ಕಸ್ಟಮರ್ ಅಂತ ಬರ್ಕೊಂಡು ಸಾಯ್ತೀನಿ. ಕಸ್ಟಮರ್ ಅಲ್ಲ, ಸುಳ್ಳು ಕೇಳ್ತೀಯ? ಕಸ್ಟಮರ್ ಬರ್ತಾಳ ನಿನ್ ಕಟ್ಟಿಂಗ್ಗೆ? ಅಲ್ಲ, ಬುಧವಾರ ಸಿಗ್ತೀನಿ ಅಂತಾರೆ ಕಸ್ಟಮರ್ಗೆ, ಬುಧವಾರ ಅಂಗಡಿಗೆ ಬನ್ನಿ ಅಂತಾರೆ. ಅಲ್ಲ ಅಮ್ಮ, ಅವಳು ಯಾರೋ ಏನಕ್ಕಮ್ಮ ಫೋನ್ ಮಾಡಬೇಕು? ಮಕ್ಳ ವಿಷಯಕ್ಕೋ ಏನೋ ವಿಷಯಕ್ಕೋ. ಇವನಿಗೆ ಯಾಕೆ ಫೋನ್ ಮಾಡಬೇಕು? ಅಂಗಡಿ ತೆಗ್ದಿದ್ರೆ ಬರಬೇಕು ಅಂಗಡಿಗೆ. ಫೋನ್ ಮಾಡೋದೇನಕ್ಕೆ? ಇವಾಗ ಫೋನ್ ಮಾಡೋ ಏನಕ್ಕ ಹೇಳಿ ನಾನು? ಬುಧವಾರ ಸಿಗ್ತೀನಿ, ಹ್ಮ್ ಬುಧವಾರ ಬನ್ನಿ ಮಾಡ್ಕೊಡ್ತೀನಿ. ಸಿಗ್ತೀನಿ ಅಂತ ಹೇಳಿಲ್ಲ ಅಕ್ಕ ನಾನು. ಅವಳು ನನ್ನ ಸ್ಕೂಲ್ ಫ್ರೆಂಡು, PUB ಸ್ಕೂಲ್ ಹೋಗ್ತೀನಲ್ಲ ಅವಳು. ಅವ್ರ ಪಾಪ ಕಟಿಂಗ್ ಮಾಡ್ಬೇಕಂತೆ, ಅದಕ್ಕೆ ಅವಳಿಗೆ ಫೋನ್ ಮಾತಾಡು. ನನ್ನ ಮನೆ ಮನೆಗೆ ಕಳ್ಕೊಳ್ಳೇನಕ್ಕ, ನಾನು ಹೆಂಡತಿ ಅನುಮಾನ ಪಡ್ತಾಳೆ ಅಂತ. ನನಗೂ ಸ್ಕೂಲ್ ಫ್ರೆಂಡ್ಸ್ ತುಂಬಾ ಜನ ಅವ್ರೆ. ಮಾಡ್ಲಾ ನಾನು ಫೋನು? ಸಿಗ್ಲಾ? ಏನೋ ಮಾಡ್ಕೊಂಡು ಸಾಯೋಗೆ. ಅದೇ ಮಾಡ್ತೀನಿ, ಅವಾಗ ಕೇಳ್ಬಾರ್ದು ನೀನು. ಅವಾಗ ಯಾರು ನನ್ನ ಹತ್ರ ಕೇಳ್ರಿ, ಅವಾಗ ಹೇಳ್ತೀನಿ, ನಾನು ಮಾತಾಡ್ತೀನಿ. ಸುಮ್ಮನೆ ಸಾಯಿಸ್ತಾರೆ ನಮಗೆ. ಯಾವ ಜೊತೆ ಮಾತಾಡಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಇವಳ ಹತ್ರ ಕುತ್ಕೋಬೇಕು. ಅಲ್ಲ, ಮಾತಾಡಪ್ಪ, ನಾನೇನು ಯಾವತ್ತೂ ಬೇಡ ಅಂದಿಲ್ಲ. ಚಿನ್ನಾರಿ ಚಂಬೇಲಿ ನಾನು ಹಂಗೆ ಮಾಡಿದ್ರೆ ಇಕ್ಕು ಸರಿಯಾಗಿ ಅವ್ರ ರೆಕಾರ್ಡಿಂಗ್ ಇಕ್ಕು ಅವ್ನ ಫೋನಲ್ಲಿ. ಅಲ್ಲ ಅಮ್ಮ, ನಾನು ಗುಬ್ಬೆ ನಮ್ಮ ಇಲ್ಲೇ ಕೂತಿದ್ದೀನಿ. ನಾನು ಎಂಟಿ ಅವಳೆ ಅಂತನಮ್ಮ. ಅವಳ ಚಂಬೇಲಿ ಅವಳೆ ಆ ಕೈ ಹಾಕೊಂಡಿದ್ದಲ್ಲ ಮದುವೆ ಅಂದ್ಬಿಟ್ಟು ಅವಳ ಅದೇ ಒಂದ್ಸಲ ಬೈಕ ಕೈ ಹಾಕೊಂಡು ನಮ್ಮ ಅಮ್ಮ ಅಂತ ತೋರಿಸ್ತಲ್ಲ ಕಂಡಿಟ್ಟಿದ್ದಲ್ಲ ಅವಳ ನೋಡ್ತಿದ್ದಾರೆ. ಫೋನ್ ಮಾಡಿದ್ದಾರೆ, ರೆಕಾರ್ಡಿಂಗ್ ಇತ್ತು ಅವ್ರ ಫೋನಲ್ಲಿ. ನಿಮ್ಮ ಅಪ್ಪ ಅದ್ಭುತ ಹೋಗ್ಬಿಟ್ಟು ಬರಪ್ಪ ಅವಳ್ದ ಅಲ್ಲ ಮದ್ವೆ ಆಗಿದೆ ಬಂಗಾರ ಅಂತ ಹೇಳ್ತೇಳಿ. ಬುಧವಾರ ಸಿಗ್ತೀನಿ ಅಂದ್ರೆ ಬುಧವಾರ ಬಾರಕ್ಕೆ ಹಾಕೊಂಡು ಬಾರಮ್ಮ, ಬುಧವಾರ ಪಾಪ ಹಾಕೊಂಡು ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳು. ಅವನ್ ಅಂಗಡಿಗೆ ಅಲ್ಲಮ್ಮ, ಅದೇ ನನ್ನನ್ನು ಕೆಲ್ಸಕ್ಕೆ ಕಳ್ಸ್ಬಿಟ್ಟು ಸಕ್ಕದಂಗೆ ಮಾಡ್ತಾ ಇದ್ಯಾ. ಸಕ್ಕದ ಕೆಲ್ಸಕ್ಕೆ ಹೋಗಿ ನೀನು ಅಷ್ಟು ದೂರ, ನಾನಿಲ್ಲ, ನನ್ನ ಆಟ ನಾನು ಆಡ್ತೀನಿ ಅಂತ. ಸಕ್ಕತ್ತಾಗಿ ಬಿಡು. ಅದೇ ನೀನು ನಂಬ್ಕೊ ಬಂದಿದ್ದಕ್ಕೆ ಸಕ್ಕದಾಗಿ ಮಾಡ್ತಾ ಇದೀಯಾ. ನಾನು ಹಂಗೆ ಮಾಡ್ಬೇಕಾಯ್ತು, ನಾನು ಅಷ್ಟು ದೂರ ಹೋಯ್ತೀನಲ್ಲ. ಸಮಸ್ಯೆ ಏನ್ ಬರ್ಲಕ್ಕ? ಕೊಡಿ ಅವಳ ನಂಬರ್ ಇಲ್ಲ ಹತ್ರ. ಡಿಲೀಟ್ ಮಾಡ್ಬಿಟ್ಟ. ಇವಾಗ ಎಂತೆ ಅವಳೆ ಅನ್ನಲ್ಲ, ಎತ್ತಿದ ತಕ್ಷಣ ಎಂತೆ ಅವಳೆ ಅಂತಾನೆ. ಅಲ್ಲ, ಅವ್ನ ಫೋನ್ ಕಿತ್ಕೊಬಿಡ್ರಿ ಅವ. ಏನ್ ಫೋನ್ ಕಿತ್ಕೋಬೇಕು? ಅಲ್ಲ, ನೀನ್ ಫೋನ್ ಮಾಡಿ ನನಗೆ ತಿರುಗಿ ಮಾತಾಡೋಳು. ಬುಧವಾರ ಸಿಗ್ತೀನಿ ಅಂತ ಹೇಳಿದ್ಯಲ್ವಾ, ತಿರ್ಗಾ ಮಾತಾಡೋ ಕಟಿಂಗ್ ಮಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳೋಳೆ. ಬುಧವಾರ ಸಿಗ್ತೀನಿ ಅಂದ್ರೆ ತಿರ್ಗಿ ಮಾತಾಡೋದು ಕೊಡು. ಅವಳು ಯಾರು ಚಂಬೇಲಿ ಮದುವೆ ಆಗೋದು ಮಗುವಾಗೆ ನಾಚಿಕೆ ಆಗಲ್ಲ ಅವಳಿಗೆ. ಯಾರು ಚಂಬೇಲಿಗೆ ಸಿಕ್ತೋಳು ಬಿಡ್ತೋಳಿಗೆ ಅವ್ರವ್ವ ನೋಡಿ ನಿಮ್ಮ ಅಪ್ಪನ ಕರ್ಕೊಂಡು ಮಾಡ್ತೀನಿ. ಏನ್ ಮಾನ ಮರೀತಿ ಕಳಿಬೇಕು ಅಂತ ಇದ್ದಿದ್ದೀರಾ? ಬ್ಲಾಕ್ ಲಿಸ್ಟ್ ಹಾಕು, ನಂಬರ್ ಬ್ಲಾಕ್ ಲಿಸ್ಟ್ ಹಾಕೋಳ್ದ. ನೀನೇನೇ ನನಗೆ ನೀನ್ ಸಾಚ ಅಲ್ವಾ? ನೀನ್ ಫೋನ್ ಕೊಟ್ಬಿಡು ನನಗೆ. ಏನ್ ಫೋನ್ ಕೊಡ್ಬೇಕೇನೆ? ನಾನು ಯೂಸ್ ಮಾಡ್ಬೇಡ್ದೇನೆ ಫೋನ್. ನಾನು ಫೋನ್ ಕೊಡ್ತೀನಿ, ನನ್ನ ಫೋನ್ ಯೂಸ್ ಮಾಡು. ನನಗೆ ಬೇಡ, ನೀನ್ ಡಫೋಟ ಫೋನ್ ನಾನು ಹೊಟ್ಟೆ ಸೀದಲ್ಲ. ಏನ್ ಅನ್ಕೊಂಡಿದ್ಯಾ? ದೇವರ್ತಿ ನನ್ನ ಮನೆ ಲೋಕಲ್ ನನ್ನ ಮನೆ ಬರ್ಲಿ ನಿಮ್ಮ ಅಪ್ಪ ಇದೆ. ಅವಳು ಯಾರಾಗ ಅವ್ರ ಫ್ರೆಂಡೇ ಆಗಿರ್ಲಿ, ಫೋನ್ ಯಾಕೆ ಮಾಡ್ತಾಳೆ? ಅವ್ರ ಫ್ರೆಂಡ ಸರಿಯಪ್ಪ ಫ್ರೆಂಡು ಏನಿದೆ? ನಾನು ಎದ್ಕೊಂಡೆ ನಿನ್ ಬಿಸಾಕಿದ್ರೆ ಫೋನ್ ಯಾಕೆ ಮಾಡ್ತಾಳೆ? ಅದೇನೋ ತೋರಿಸ್ತದಲ್ಲ ಪೌರುಷ, ಹಂಗ್ ತಲೆ ಕೆಡಿಸ್ಕೊಬೇಡ. ತಪ್ಪು ಮಾಡೋರು ಅಮ್ಮ, ತಪ್ಪು ಮಾಡೋರ್ ಬೇರೆ ಹಿಂಗ್ ಆಡೋದು. ಒಂದಲ್ಲ ಒಂದಿನ ಸಿಕ್ಕಾಕೋತಾರೆ ತಪ್ಪು ಮಾಡೋರು. ಯಾಕೆ ತಲೆ ಕೆಡಿಸ್ಕೊತೀವಿ? ಅವ್ರು ಯಾರೇ ಆಗಿದ್ರು ಒಂದಲ್ಲ ಒಂದಿನ ಸಿಕ್ಕಾಕೋಬೇಕು. ತಪ್ಪು ಮಾಡೋರು ನೀನ್ ಯಾಕೆ ತಲೆ ಕೆಡಿಸ್ಕೊತೀಯ? ನಾನ್ ತಲೆ ಕೆಡ್ಸ್ಕೊಳ್ಳೇಬೇಕಲ್ಲಮ್ಮ, ಬಿಟ್ಬಿಡ ಕೇಳಿಸ್ತೀನಲ್ಲ.
ಹೋಗ್ತೀನಿ. ಮನೆ ಮನೆ ಕಳಿಬೇಕು ಅಂತ ನಾನು ಹೇಳ್ತಾ ಮನೆ ಮನೆ ಹೊಂಡೈತೀನಿ. ಫೋನ್ ಕೊಡಪ್ಪ. ಆಯ್ತು. ಏನ್ ಫೋನ್ ನನ್ನ ಹತ್ರ ಫೋನ್ ಇದ್ರೆ ಏನಾಯ್ತದೆ? ನೋಡ್ರಮ್ಮ, ಫೋನೇ ಕೊಡಲ್ಲಮ್ಮ, ಮುಟ್ಟಕ್ಕೆ ಬಿಡಲ್ಲ ನನಗೆ, ಮುಟ್ಟಕ್ಕೆ ಬಿಡಲ್ಲ ಅಮ್ಮ, ಏನು ಚೆಕ್ ಮಾಡಕ್ ಬಿಡಲ್ಲ, ಮುಟ್ಟಕ್ಕೂ ಬಿಡಲ್ಲ ಫೋನ್ನ. ಏನ್ ಇಂತ ಅನ್ಕೊಂಡು ಹನುಮಾನ್ ಏನಿಲ್ಲ, ಯಾರಾದ್ರೂ ದೌಡ್ ಬಂದೇ ಬರುತ್ತೆ. ನಾನು ನಿಮ್ಮ ಅಪ್ಪನ ಕಳಿಸಾದ್ರು ಬಿಡಲ್ಲೇ ಒಳ್ಳೆ ರೀತಿ ಫ್ರೆಂಡೇ ಇರ್ಬೋದು. ಯಾಕೆ ಡೈರೆಕ್ಟ್ ಮಾತಾಡು. ಅದೇ ಡೈರೆಕ್ಟ್ ಆಗಿ ಮಾತಾಡ್ತದ್ದು. ಚಿಕ್ಕದಾಗಿ ಮಾತಾಡ್ಲಿ, ನಂಬರ್ ತಗೊಂಡ್ ಮಾತಾಡಂತದಿಲ್ಲಮ್ಮ. ಹಂಗಾಗಿ ನನಗೇನ್ ಫ್ರೆಂಡ್ಸ್ ಇಲ್ವಾ? ಚಿಕ್ಕಾಗಿ ಮಾತಾಡು. ಅವತ್ತು ಸಿಕ್ಬಿಟ್ಟು ನಮ್ಮ ಮಗು ಕಡಿಮೆ ಮಾಡ್ಬೇಕು ಅವಳೇ ಹಳೆಗಳೇ, ಅವಳೇನೆ ಪಕ್ಕ ಅವಳೆ. ನೀನ್ ಸಂಸಾರ ಹಾಳು ಮಾಡ್ಬಿಡ್ತೀನಿ ಅನ್ಸುತ್ತೆ. ಇಲ್ಲ ಅವಳೆ ಯಾಕೋ ಮಾಡೋಳೆ ತಾವ್ ಕೇಳ್ತೀನಿ. ಯಾಕೆ ಕೇಳ್ತೀನಿ? ಯಾರು? ಅದೇ ನಿನ್ ಗಾಡಿ ಹಾಕೋದಲ್ಲ ಅವಳೆ. ನೀನ್ ಯಾರ್ಯಾರು ಹೇಳ್ತಿದ್ಯಾಕ? ಯಾಕ ಏನೇನ್ ಹೇಳ್ತಿದ್ಯಾ? ಉಚ್ಕೊಂಡ್ಬಿಟ್ಟಿದೆ. ನೀನ್ ಜಾಸ್ತಿ ಆಗಲ್ಲ. ಹೋಗ್ಲು ಅಲ್ಲ ಕಣ, ಮದುವೆ ಮಗು ಇರೋನು ಅವ್ಳು ಯಾವ ಸೂರ್ಯ ಮಾಡಿದ್ರೆ ಇರಮ್ಮ ಆಯ್ತಮ್ಮ ಬಾರಮ್ಮ ಬುಧವಾರ ಕಟಿಂಗ್ ಮಾಡ್ಕೊಡ್ತೀನಿ, ಪಾಪ ಕರ್ಕೊಂಡು ಹೋಗ್ಬೇಕು. ನೀನು ಕಟಿಂಗ್ ಮಾಡಕ್ ಮಾಡಿದ್ರೆ ತಾನೇ ಅವಳಿಗೆ ಮದ್ವೆ ಆಗೈತ ಏನೋ, ಯಾರಿಗ್ ಗೊತ್ತು? ಯಾವ ಮದ್ವೆ ಆಗಿರೋಳ ಇಲ್ಲ ಎಲ್ಲ ಬಿಟ್ಟವಳ. ನಿನ್ಗೂ ಹಂಗೆ ಅಂತಾರೆ ನೋಡೋರು. ಹಂಗಂತಾರೆ. ನಾನೇನ್ ಯಾವ ಒಬ್ಬರ ಬಗ್ಗೆ ಮಾತಾಡ್ತಾನೆ ನಿನ್ಗೆ ಹೇಳಲೇ ಅವ್ಳ ಜೋಳ ನಿನ್ನ ಎತ್ತ ಅವ್ಳಿಗೆ ಹಾಕ್ತಾನೆ. ಅದೇ ಸುಮಾರು ಸಂಸಾರ ನಡೆಸ್ತಿದ್ದಲ್ಲ ಅಷ್ಟೇನು. ಹೋಗ್ಬಿಡ್ರಿ ಇವಾಗ, ಹೋಗ್ಬಿಡ್ರಿ ಸರಿ. ನಾನು ನೋಡಿದೆ ಅವಳು ಯಾವ ಅಪ್ಪನ ಮಾತಾಡ ಓವರಾಗ್ತಾರೆ. ಬಿಡವ ಕಟ್ ಮಾಡ್ಬಿಡ, ಬೇಡ ಕಟ್ ಮಾಡಿ. ಎಲ್ಲಿ ನಮ್ಮನೆ ಮನೇಲಿ ಇದ್ಲು, ನಾನು ಸುಮ್ಮನೆ ಕಟ್ಸ್ತಾ ಇವಳ. ಯಾಕೆ ನೀನ್ ಇಲ್ಲಿ ಆಟ ಆಡ್ಬೇಕಿತ್ತಾ? ಮಾತಾಡ್ಕೊಂಡು ಫೋನೆಲ್ಲ ಅದಕ್ಕೇನ ನೀ ನಂಗೆ ಫೋನೇ ಮಾಡಲ್ಲ, ಒಂದು ಫೋನ್ ಮಾಡಲ್ಲ ಅಮ್ಮ. ಕೆಲ್ಸಕ್ಕೆ ಹೋದ್ರೆ ಅಷ್ಟು ದೂರ ಹೋಗ್ಬಿಡ್ತೀನಿ, ಸಾಯ್ತೀನಿ. ಯಾರಿಗೋಸ್ಕರ ಸಾಯ್ತೀನಮ್ಮ? ನೋಡಿ ಹಿಂಗ್ ಮಾಡಕ್ಕೆ ಮಾಡ್ಬಿಡ್ಬೇಕು ಅವ್ರು. ಅದೇ ಅವ್ರ ಉದ್ದೇಶ. ಮಾತಾಡ್ಬೇಕಿತ್ತು, ನಂಗೆ ಕುದಿತಂತೆ ಅಂತ ಮಾತಾಡ್ಬೇಕು ಡೈರೆಕ್ಟಾಗೆ. ಕೊಡಿಗ ಸೂಳ ನಂಬರ್ ಅವ್ರು ಯಾವ ಹೇಳ್ಬಿಡ ಅವ್ರಿಗೆ. ಸರಿಯಾಗಿ ಇನ್ನೊಂದ್ಸಲ ಫೋನ್ ಮಾಡೋಣ ನನ್ನ ಫೋನ್ಗೆ ಅಂತ. ಯಾವ್ದೇ ಫ್ರೆಂಡ್ ಆಗಿರ್ಲಿ ಹೇಳ್ಬಿಡು. ಎಂತ ಇವಳು ಗೊತ್ತಾ ನೀನು? ಏನಿಲ್ಲ ತಂದಿಕೊ ಮುಂಡೆ ನೀನು. ಸೂಳನೆ ಒಂದಿನ ಅವ್ಳು ಅನುಮಾನ ಪಡಲ್ಲ ನಿನ್ ಮೇಲೆ. ಅಲ್ಲ ಅಲ್ಲಿ ದೂರ ಕೆಲ್ಸಕ್ಕೆ ಹೋಯ್ತು, ನಾನು ಏನೇ ಮಾಡಿದ್ರು ನಿನಗೆ ಗೊತ್ತಾಯ್ತದ? ಯಾರಿಗಾದ್ರೂ ಗೊತ್ತಾಯ್ತದ? ಯಾರು ಗೊತ್ತಿರೋರಾರ ಅವ್ರ ಇಲ್ಲಿ ಲೋಕ್ ಮಾಡಿದ್ರೆ. ಅಮ್ಮ ಹುಡುಗಿರ ಸರಿ ಇಲ್ಲ ಅಮ್ಮ, ಹಂಗಮ್ಮ ಹಂಗಮ್ಮ ಎಷ್ಟು ಇದು ಮಾಡ್ತಾಳೆ ಪಾಪ. ಅಮ್ಮ ಹೋಗಲ್ಲ ಯಾರು ಅಂತ ನೀವು ಸುಮ್ಮನೆ ಯಾಕಪ್ಪ ಫೋನ್ ಮಾಡ್ತಾರೆ? ಫೋನ್ ಮಾಡಿ ನಾನು ಇವಾಗ ನನ್ನ ಹೆಂಡತಿಗೆ ನಾನು ಎದುರ್ಕೋತೀನಿ, ನಾನು ಫೋನ್ ಮಾಡ್ಬಿಡ್ರಲ್ಲ ಯಾರು ಎದುರ್ಕೋತೀರಲ್ಲ? ಅಯ್ಯೋ ನನ್ನ ಹೆಂಡತಿ ಬೈತಾಳೆ ನಮ್ಗೆ, ಬೇರೆಯವ್ರ ಹತ್ರ ನಾನು ಮಾತಾಡಲ್ಲ ಅಂತಾನೇನು? ಯಾಕೆ ಅವಮಾನನ? ನಾವೇಳಿಲ್ವಾ ಅಂತ? ನಮ್ಗೆ ಯಾರಾದ್ರು ಗಂಡಸರು ಫೋನ್ ಮಾಡಿದ್ರೆ ನನಗೆ ಅವಮಾನ ಅನ್ಬಿಟ್ಟು ಮಾತಾಡ್ಕೊಂಡು ಕುತ್ಕೊಳ್ಳ ಅಂದ ನಾನು. ಅಯ್ಯೋ ನನ್ನ ಗಂಡ ಬೈತಾನೆ ಅಂದ್ರೆ ನನಗೆ ಅವಮಾನ ಆಗುತ್ತೆ ಅನ್ಬಿಟ್ಟು ಮಾತಾಡ್ಕೊಂಡು ಕುತ್ಕೋತೀನಿ. ಅಷ್ಟೇ ಮಾಡ್ಬೇಡಮ್ಮ ನೀವು ಅಂತವಳು ಕಟ್ಕೊಂಡು ನಾನು ಏನ್ ನೆಮ್ಮದಿಯಾಗಿರಬೇಕ ನೆಮ್ಮದಿಯಾಗಿಲ್ಲ. ಅಕ್ಕ ನೀನೇ ನಮ್ ಸಂಸಾರ ಮಾಡ್ಬಿಡ್ಬೇಕ. ಹೇಳ್ಬೇಕು ಇವಳಿಗೆ. ನಾನಂತೂ ಕೊಡಲೆ ನಾನಂತೂ ಕೊಡಲೆ ಒಂಟ ನೀನು ಸಾಯ್ತಾಳೋ ನೆಮ್ಮದಿ ಗಿಡಕ್ ಬಿಡಲ್ಲ ಅಂತಾಳೆ, ಸಾಯ್ತಾಳೆ. ನಾನು ಗೊತ್ತಾ ಮದುವೆ ಆಗಿ ಸಮ ಮಕ್ಳಂತೂ ಮೊಮ್ಮಕ್ಳು ಬಂದ್ರು ಅವಳೆ ನಿಮಗೂ ಗೊತ್ತಾನೆ ಅವಳೇ ಬಿಡ್ಸಿದ್ದೀನಿ ನಾನು ಕಾಲದಲ್ಲಿ.
ಏನ್ ಕರ್ಮನಪ್ಪ. ಬಟ್ಟೆ ಕಲ್ಲ ಮುಚ್ಚದೆ ಕಲಿಕೆ ತೊಳೆದೆ ಅದ್ಯಾವ ಸುಳ್ಳು ನೀನು ಫೋನ್ ಮಾಡಿರೋಳು ಮಟ್ಟಕ್ಕೆ ಕಾಲಿಗೆ ತೊಳ್ಬಿಟ್ರೆ ಇನ್ಯಾವ ಫಸ್ಟ್ ನೀನು ಅಲ್ಲಿ ನೋಡಿದಲ್ಲ ಅವಳು ಹೋದ್ ಫಸ್ಟ್ ಚೆನ್ನಾಗಿದ್ದಲ್ಲ ಅಲ್ಲ ಇವಾಗ ಇವಳ ಬಿಟ್ಬಿಡ ಮದುವೆ ಆಯ್ತು ಏನ್ ಇವಾಗ. ಹೌದಾ ತುಂಡು ತುಂಡು ಹಾಕಿಸ್ಬಿಟ್ಟಿನಿ ತುಂಡು ತುಂಡು ಹಾಕಿಸ್ಬಿಟ್ಟಿನಿ ತುಂಡು ತುಂಡಾಗೆ ತುಂಡು ತುಂಡಾಗೆ ಹಾಕಿಸ್ಬಿಟ್ಟಿನಿ ಮತ್ತೆ ಹೇಗ್ ಸೊಟ್ಟೆ ಬಿಡ್ತಾವ ಏನವ ಅವಳು ಯಾವ ಗೌಳೆ ಕಣೋ ಏನವ ಅವಳು ಯಾವ ಗೌಳೆ ಕಣೋ ಅವಳು ಯಾವ ಗೌಳೆ ಅವ್ರ ಮಾತು ನಂಬ್ತಿಲ್ಲ. ನಂಬ್ತೀನಿ ಕಣ ಅಲ್ಲ ಕಣ ಅವಳು ಯಾವ ಗೌಳೆ ಕಣ ಎಲ್ಲ ಪ್ರಪಂಚ ಹುಡುಗಿ ಗೊತ್ತಿಲ್ಲ ಏನೇನೆಲ್ಲ ಆಟ ಆಡ್ತಾರೆ ಗಂಡನಿದ್ರು ಏನೇನೆಲ್ಲ ಮಾಡ್ತಾರೆ ಗೊತ್ತಿಲ್ಲ ಅವಳು ಯಾವ ಗೌಳೆ ಕಣ ಪ್ರತಿಯೊಂದು ನೀನು ಹೇಳ್ತಾಳೆ ಅವಳು ತುಂಡು ತುಂಡ ಮಗ ಇಟ್ಕೊಂಡೆ ಕತ್ತರಿಸ್ಬಿಡ್ತೀನಿ ಕಣ್ಣೆ ತಪ್ಪೋರ್ಸೋಳ ನೀನು ನೋಡೋಣ 10 ವರ್ಷ ಆಗದ ಮದುವೆ ಆಗಿ ಬೇವ ಯಾವ ಸುಳ್ಳ ಮಾಡಿರೋದು ನಿನ್ಗೆ ನೀನ್ ಯಾಕೆ ಕಟ್ ಮಾಡಿದೆ ಆಯ್ತು ಅಮ್ಮ ಬಾರಮ್ಮ ಇವ್ಳು ಒಬ್ಬಳು ನನ್ನ ಮರ್ಯಾದೆ ಕಳಿಸ್ತಾಳೆ. ನೀನೇ ಕಟಿಂಗ್ ಅಮ್ಮ ಬಾರಮ್ಮ ಮಾಡು ಆಯ್ತು ಇವಾಗ ಮಾಡು ನೋಡೋಣ. ಏ ನಂಬರ್ ಇಲ್ವಲ್ಲ ಅಂತ ಬಿಡು ಅಮ್ಮ ಇವಾಗ ಮಾಡಿದೋಳು ನಂಬರ್ ಇಲ್ಲ ಅಂದ್ರೆ ಡಿಲೀಟ್ ಮಾಡವನೆ. ಬಿಡು ಇವಾಗ ಆಯ್ತು ಕಟಿಂಗ್ ಇಲ್ದು ಡಿಲೀಟ್ ಯಾಕಮ್ಮ ಮಾಡ್ಬೇಕು? ಅವ್ರಿಗೇನಾರ ಹೋಗಿಬಿಟ್ಟು ವಾಡಿಗಿಡ್ಬಿಟ್ಟ ಮಗನ ವಿಷಯಕ್ಕೆ ದೇವ್ ನಾನು ಏನ್ ಮಾಡ್ತೀನೋ ಗೊತ್ತಿಲ್ಲ ಮುತ್ತ ಹೇಳ್ತಿದ್ದೀನಿ ಸರಿ ಇಲ್ಲ ಮುತ್ತ ಏ ತಮಾಷೆ ಮಾಡೋದ್ ಮ್ಯಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಅಯ್ಯೋ ತಮಾಷೆ ಮಾಡಿದ್ದಮ್ಮ ನೀವು ಅವಾಗಿಂದ ಅದನ್ನೇ ಮಾತಾಡ್ಕೊತಾ ಇದ್ವಿ ಅಮ್ಮಂಗ್ ಫ್ರಾಂಕ್. ಗಾಯ್ಸ್ ಇನ್ನು ಸ್ವಲ್ಪ ತೆಗೆದ ಅವರು ಇದಾಗ್ಬಿಟ್ಟಿರೋ ಟೆನ್ಷನ್ ಅದಕ್ಕೆ ಹೇಳ್ಬಿಡು ಅಂದ್ಬಿಟ್ಟೆ ಅವ್ರಿಗೆ ಗಾಬರಿ ಆಗೋ ಹುಟ್ಟಿದ್ರು ಅಲ್ವಾ. ಪಾಪ ಅವನ್ ವಿಡಿಯೋ ಮಾಡ್ತಾ ಇದ್ದ ನಿಮ್ಗೆ ಗೊತ್ತಾಗಿಲ್ಲ ತಾನೇ ಫೋನಲ್ಲಿ ಏನೋ ಮಾಡಿ ನಂದು ಎತ್ಕೊಂಡು ನಾನು ಫೋನ್ ಅಂತ ಕಿತ್ಕೊಳಕ್ ಹೋದೆ ಫೋನ್ ಮಧ್ಯದಲ್ಲಿ ಒಂದ್ಸಲ ಕಿತ್ಕೊಬಿಟ್ಟು ಮತ್ತೆ ಅದೆಲ್ಲ ಕಟ್ ಮಾಡ್ತಿದೆ ಬೈದಿರೋದು. ಏ ಇರೋ ಮಾತಾಡ್ತೀರಿ ಅಮ್ಮ ಆ ಥರ ಎಲ್ಲ ಇರಲ್ಲ ಆ ಥರ ಎಲ್ಲ ಆಗಲ್ಲ ನಾವು ಯೋಚನೆ ಮಾಡ್ಬಿಡಿ ಚೆನ್ನಾಗಿರ್ತೀವಿ. ನಾನು ಆಂಜನೇಯ ತಕ್ಷಣ ನಾನು ನಿಜ ಅನ್ಕೊಂಡ್ಬಿಟ್ರ ನೋಡಿದ್ರ ನಮ್ಮ ಅತ್ತೆ ಅವ್ರ ಮಗ ಏನೇ ತಪ್ಪು ಮಾಡಿದ್ರು ನನ್ನ ಪರನೇ ಮಾತಾಡ. ಯಾಕತ್ತೆ ಯವ್ವ ಓಕೆ ಮನೆ ಏನ್ ಬೈಸ್ಕೊಂಡಲ್ಲ ನೀನ್ ಮಾತಾಡು. ನಾನು ಬೇಡ ಬೇಡ ಅಂತ ಹೇಳಿದೆ ಬಯಸಕ್ಕೋಸ್ಕರ ಹಿಂಗ್ ಮಾತಾಡಿ ಇವ್ರು. ಇವಾಗ ತಿರ್ಗಾ ಜಗಳ ಆಡ್ಬೇಕು ಇವ್ರಿಗೆ ಗೊಂಡೋಳೆ ನೋಡಿಬೇಕು. ಏನ್ ಮನೆ ಹಂಗೆಲ್ಲ ಎತ್ತಲ್ಲ ಅಮ್ಮ ನಿಜ ಅನ್ಕೋಬಿಟ್ರು. ಅಮ್ಮಂಗೆ ಫಸ್ಟ್ ಡೌಟ್ ಬಂತು ಏನೋ ಮಾಡ್ತಾರ ಅವರು ಮೈಕೆಲ್ಲ ಮತ್ತೆ ಮೈಕೆಲ್ಲ ಏನಕ್ಕೆ ತೆಗಿರಿ ನಾನು ಬೈಯೋದೆಲ್ಲ ಕೇಳಿಸ್ಕೊಂಡಾರು ಅಂದ್ಬಿಟ್ಟು ಅವನ ಮೈಕಿತ್ತಲ್ಲ ಇನ್ ಬೈಯೋದನ್ನ ಯಾರ ಕೇಳಿಸ್ಕೊತಾರೆ ನಾವು ಅವಾಗ ಗೊತ್ತಾಗ್ಬಿಡ್ತೇನೋ ಅನ್ಕೊಂಡ್ವಿ ಅಲ್ವಾ ಮನೆ. ಇವನ್ ಬೇರೆ ಹಿಂಗೆ ಹಿಡ್ಕೊಂಡು ಅವನೇ ಫೋನ್ ನ ಸುಮ್ನೆ ನೋಡ್ತಾವ್ ಏನು ಅನ್ಕೊಬಿಟ್ಟೆ ಹಂಗ ಅನ್ಕೊಂಡೆ ಕಿತ್ಕೊಳಕ್ ಹೋದೆ ನಾನು ಇವನು ಗೊತ್ತಾಗ್ಬಿಡ್ತು ಅಂದ್ಬಿಟ್ಟು ಫೋನೆಲ್ಲ ಎತ್ತಿಕ್ತವನೆ. ಆ ಗೈಸ್ ಹೆಂಗಂದ್ರೆ ಗೊತ್ತಾಗ್ಬಿಡ್ತು ಅಂತ ಅನ್ಕೊಬಿಟ್ರಿ ಮೈಕೆಲ್ಲ ಬಿಚ್ಚಿಸ್ಬಿಟ್ರು ನಮ್ದು. ನಾನು ಸುಮ್ಮನೆ ಯಾವ ಕೇಳಿಸ್ಬಿಡ್ತದೆ ಅಂತ ಅವಾಗ ನಂಗೆ ಗೊತ್ತಾಯ್ತು ಅವ್ರು ಏನಾದ್ರು ಕೇಳಿಸ್ಬಿಡ್ತದೆ ಅನ್ಕೊಂಡಿರ್ತಾರೆ ಅಂದ್ಬಿಟ್ಟು ತೆಗಿ ಅಂತವ್ರೆ ಅಂತ ಅಂದ್ಬಿಟ್ಕೆ ತೆಗ್ದಿಕ್ಕೋ ಫಸ್ಟು ಅಂತ ಹಂಗೆ ಸೀನ್ ಚೇಂಜ್ ಮಾಡಿಬಿಟ್ಟೆ. ನಾನು ಬೈದು ಏನಾರ ಕೇಳಿಸ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಆ ಥರ ಅನ್ಕೊಂಡು ಏನಾದರೂ ವೀಡಿಯೋ ರೆಕಾರ್ಡ್ ಆಗ್ಬಿಡುತ್ತೆ ಇದಕ್ಕಿದಂಗೆ ರೆಕಾರ್ಡ್ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ಬಿಟ್ಟವ್ರೆ. ಅಮ್ಮ ನಾವು ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತ್ರ ರೆಕಾರ್ಡ್ ಆಗೋದು. ಭಯನೇ ಆಗೋದು ನನಗೇನೋ ಯಾರು ಸ್ಕೂಲ್ ಸ್ಪೆಂಡ್ರಲ್ಲ ಇದ್ರಲ್ಲ ಇವ್ನಿಗೆ ಅಂದ್ರೆ ಮದ್ವೆಗಿನ ಮುಂಚೆ ಅವತ್ತೊಂದ್ಸಲ ಹೇಳಿದ್ರು ಅದು ಹೇಳಿದ್ರು ಅದು ಹೇಳಿ ಗೈಸ್ ಈ ಥರ ಇತ್ತು ಹೆಂಗಿತ್ತು ಪ್ರ್ಯಾಂಕು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮ ಅತ್ತೆ ಫುಲ್ ಗಾಬರಿ ಆಗ್ಬಿಡ್ತಾರೆ. ಇನ್ನು ಸ್ವಲ್ಪ ಟೆನ್ಷನ್ ಆಗ್ಬಿಡ್ತಿದ್ರು ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟೆ ಸಾಕು ಆಮೇಲೆ ಗಾಬರಿ ಆಗ್ಬಿಡ್ತಾರೋ ಅವರು ಅಂತ. ಆಮೇಲೆ ಸ್ಟಾಪ್ ಮಾಡಿದ್ರು. ನಾನು ನೀನು ನಿನ್ಸ್ತೆ ಅಂತ ಇದ್ದೀನಿ ನೀನು ನೋಡಿದ್ರೆ ದಿಂಬೆ ತೆಸ್ಬಿಟ್ಟಲ್ಲ ಚಿನಿ ಟೆನ್ಷನಲ್ಲಿ ಏನಾರ ಬೈದಾಗ ಹಂಗೆ ಮಾಡ್ತಾನಲ್ಲ ಅದಕ್ಕೆ ಅಂತ ನಿಜ ಅನ್ಕೊಂಬಿಟ್ರೆ ಅನ್ಕೊಂಬಿಟ್ಟೆ ನಾನು. ಅದಕ್ಕೆ ಯಾವಾಗ ಅಲ್ಲುಜ್ಜ ನೋಡು ಯಾವಾಗ ಕಾಲಕೈ ತೊಳಿತೆ ನೋಡು ಅಂತೆಲ್ಲ ಬೈದಿದ್ದು ನಾನು. ಯಾಕಂದ್ರೆ ಇವನು ನಿನ್ನ ಮದುವೆಗೆ ಬಂದು ಸಕ್ಕತ್ತಾಗಿರ್ತೀನಿ ನಾನು ನೀಟಾಗಿ. ಎಲ್ಲ ಮಂದಿರು ಹಂಗೆ ಬೈತಾರೆ ಗೈಸ್ ಅದೆಲ್ಲ ಕಾಮನು.
ಇಷ್ಟ ಆಗಿತ್ತು ಹೆಂಗಿತ್ತು ಪ್ರಂಕ್ ಮಾ ನೀನು ಬಾ ಹಿಂಗೆ ಇಟ್ಕೋತೀನಿ ಪರವಾಗಿಲ್ಲ. ಬಾ 3 ಜನ ನೋಡ್ಕೊ ಬರೋಣ ಹೆಂಗಿತ್ತು ಪ್ರ್ಯಾಂಕ್ ಸಕ್ಸಸ್ಫುಲ್ ಗಾಯ್ಸ್. ಪ್ರ್ಯಾಂಕ್ ಫಸ್ಟ್ ಪ್ರ್ಯಾಂಕ್ ಬಾಯಿ ಬಂದಾಗ ಬೈದಿದ್ದೆ. ಆದ್ರೆ ಅದೆಲ್ಲ ಹಾಕಲ್ಲ guys. ಹಾಕ್ತೀವಿ ಅಂದ್ರೆ ಅಷ್ಟೊಂದು ಹಾಕಲ್ಲ, ಎಲ್ಲ ಸ್ವಲ್ಪ ಬೀಪ್ ಪೀಪ್ ಹಾಕ್ತೀನಿ guys ಹಾಕ್ತೀವಿ ಪಕ್ಕ ಯಾಕಂದ್ರೆ ಯಾಕಂದ್ರೆ ನನ್ನ ಸೊಸೆ ಹಂಗ ಅವರೇ ಅಪ್ಪ ಅನ್ನೋ ಪುಣ್ಯ ಮಾಡಿದ ಅದಕ್ಕೋಸ್ಕರ ನನ್ನ ಹೇಳೋದು. ಇವಾಗ ಬೇಗ ಅಡುಗೆ ಮಾಡ್ಕೊ ಟೈಮ್ ಆಯ್ತು. ಓಕೆ ಗಾಯ್ಸ್ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಏನಾದ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ ಯಾರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗಾಯ್ಸ್. ನನ್ ಮಗ ಬೇರೆ ಕ್ಯಾಮ್ರಾ ನೀಟಾಗಿ ಇಟ್ಕೋತಿಲ್ಲ, ಮಲ್ಕೊಂಡೆಲ್ಲ ಇಟ್ಕೊಬಿಟ್ಟು ಹೆಂಗ್ ಬಂದೈತೆ ಏನೋ ಅಂತಾನು ಗೊತ್ತಿಲ್ಲ ಗೈಸ್. ಅವ್ನಿಗೆ ಅಮ್ಮ ಅಡ್ಗೆ ಮನೆಗೆ ಹೋಗ್ಬಿಟ್ಟು ಹೇಳ್ತಾ ಇದೀನಿ ಮೇಲೆತ್ತಿಕ್ಕೊಳ್ಳೋ ಅಂತ ಗೊತ್ತಾಯ್ತು ನನಗೆ, ನಿಮಗೆ ಗೊತ್ತಾಗಿಲ್ಲ ಅಂತ ಇವ್ನಿಗೆ ಹೇಳ್ತಾ ಇದೀನಿ ಮಲ್ಕೊಂಡ್ ಹಿಂಗ್ ಇಟ್ಕೊಂಡವನೆ ಹೆಂಗ್ ಬಂದೈತೋ ಗೊತ್ತಿಲ್ಲ ಗೈಸ್. ನೋಡೋಣ ಎಡಿಟಿಂಗ್ ಮಾಡ್ತೀನಿ. ಬುದ್ಧಿ ಬತ್ತಲ್ಲ ಈಗ ಭಯನೇ ಆಗೋಯ್ತು. ಓಕೆ ಗೈಸ್ ಹೌದಾ ಅಮ್ಮ ನೀವ್ ಅಳ್ತಾ ಇದ್ರಲ್ಲ ಅಳು ಬಂದಂಗ ಆಗಿತ್ತಲ್ಲ, ಇವನಿಗೆ ಅಳು ಬಂದಂಗ ಆಗ್ಬಿಟ್ಟಿತ್ತಂತೆ. ಹನುಮಂತ ಅಪ್ಪ ಮಾಡಿದ ಕಣಕ ಮೂರ್ತಿಗೂ ಹೇಳಿ ಸುಮ್ನೆ. ಆಚೆನೆ ಬರ್ಲಿಲ್ಲ ಅವನು. ನೀವ್ ಅವಾಗ್ಲೇ ಅಂಗಡಿಗೆ ಹೋಗಿದ್ರಲ್ಲ, ಅವನ ಆಚೆ ಬರ್ಲಿಲ್ಲ. ನಾನು ನಿಜಾಗಲೇ ಯಾರೋ ಫೋನ್ ಮಾಡೋರು ಬಿಡು. ನೀವ್ ಅಂಗಡಿಗೆ ಹೋಗಿದ್ರಲ್ಲ ಅವಾಗ ಮಾತಾಡ್ಕೊಂಡ್ವಿ ಮಾಡೋಣ ಈ ತರ ಅಂತ, ಅವನ್ ಎಲ್ಲರಿಗೂ ಹೇಳ್ದ. ಗೈಸ್ ಓಕೆ ಬಾಯ್. ಹೆಂಗಿತ್ತು ಪ್ರ್ಯಾಂಕ್ ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್. ಇವತ್ತು ಬಿರಿಯಾನಿದು ಲಾಗ್ ಮಾಡ್ತಿದ್ರೆ ಹಂಗೆ ಅದಂಗೆ ಅದನ್ನೇ ಬರುತ್ತೆ vlog. ಅದು ಅದು ಬಿರಿಯಾನಿ ಮಾಡ್ತಾ ಇದ್ದಾರೆ, ಅದು ಸಪ್ರೇಟ್ ಬ್ಲಾಗ್ ಬರುತ್ತೆ ನಿಮಗೆ, ಬಿರಿಯಾನಿ ಬ್ಲಾಗ್. ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಕೀಪ್ ವಾಚಿಂಗ್, ನೋಡ್ತಾ ಇರಿ. ಬಾಯ್, ಲವ್ ಯು ಆಲ್.